ಈ ಹೆಣ್ಣು ಮಕ್ಕಳ ಗೋಳು ನೋಡಿದ್ರೆ ಎಂಥವರಿಗೂ ಅಯ್ಯೋ ಅನ್ಸುತ್ತೆ. ಹೊಲಿಗೆ ಯಂತ್ರ ಕೊಡ್ತೀವಿ ಅಂತ ಕರೆದು ಅವಮಾನ ಮಾಡಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ಪುರಸಭೆಯಲ್ಲಿ ಹೊಲಿಗೆ ಯಂತ್ರ ನೀಡ್ತೀವಿ ಅಂತ ಪುರಸಭೆ ಮುಖ್ಯಾಧಿಕಾರಿ ಹೇಳಿದ್ದು ಆಯ್ತು, 200 ರೂಪಾಯಿ ಪಡೆದುಕೊಂಡಿದ್ದು ಆಯ್ತು. ಆದರೆ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದ್ದು ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಕಾರ್ಯಕ್ರಮದಲ್ಲಿ ಎಡವಟ್ಟು ಕಾಣಿಸಿದೆ. ನೂರಾರು ಸಂಖ್ಯೆಯಲ್ಲಿ ಮುಗಳಖೋಡ ಪುರಸಭೆ ಆವರಣದಲ್ಲಿ ಸೇರಿದ್ದ ಮಹಿಳಾ ಮಣಿಗಳ ಹೆಸರು ಲಿಸ್ಟ್ನಲ್ಲಿ ಇಲ್ವೇ ಇಲ್ಲ. ಅದಕ್ಕಾಗಿ ರೊಚ್ಚಿಗೆದ್ದ ಮಹಿಳೆಯರು ಪುರಸಭೆ ಸದಸ್ಯರನ್ನ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಚಳಿ ಬಿಡಿಸಿ ಆಕ್ರೋಶಗೊಂಡಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳಕ್ಕೆ ಹಾರೋಗೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಯಂತ್ರ ಲಿಸ್ಟ್ ಬರೆಯಾಗ ಎಷ್ಟೋ ಮಂದಿಗೆ ಮಾಡ್ಯಾರ. ಎಷ್ಟು ತಗೊಂಡಾರಿ? 200 ರೂಪಾಯಿ ತಗೊಂಡಾರಿ. ಆಗ ಅನ್ಬೇಕ್ರಿ ಮನ್ಯಾಗ 5 ಮಂದಿ ಜನ ಒಂದ ಬರ್ತೈತಿ. ಯಾರ ಆಫೀಸರ್ ತಗೊಂಡಾರ ಮೆಂಬರ್ಗಳು ತಗೊಂಡಾರಿ? ನಮಗೆ ಗೊತ್ತಾಗಲ್ಲ, ನಾವು ಸಾಲಿ ಕಲ್ತಿಲ್ರಿ. ಇಲ್ಲಿ ಬಂದು ಅರ್ಜಿ ಕೊಟ್ಟು ಹೋಗಿರಿ ನಾವು. ಇಲ್ಲೇ ತಗೊಂಡಾರ? ಪುರಸಭೆ ಒಳಗೆ ತಗೊಂಡಾರ? ಇಲ್ಲೇ ಆಗೈತ್ರಿ ಅದು. ಒಂದ್ ಅರ್ಜಿಗೆ 200 ರೂಪಾಯಿ ತಗೊಂಡಾರ. 200 ರೂಪಾಯಿ ತಗೊಂಡಾರಿ. ಅವಾಗ ಅನ್ಬೇಕಲ್ಲ, ಒಂದು ಮನೆಗೆ 5 ಅಂತಿದ್ರೆ ನಾವು ಕೊಡಂಗಿಲ್ವಾ? ಒಂದು ಮನೆಗೆ ಒಂದು ಹಾಕ 200 ರೂಪಾಯಿ ಆಟ ಕೊಡ ಅನ್ಬೇಕ್ರಿ. ನಮ್ಮ ಮನೆಗೆ ಒಂದ ಬಂದೈತ್ರಿ. ನಿಮ್ಮ ಹೆಸರು ಏನ್ರಿ? ಗಂಗವ್ರಿ. ಅಡ್ಡಿ ಸರ್ ಏಕನೆ ಕೊಡ್ರಿ, ಯಾರು ಹೇಳ್ಬೇಡಿ. ರಾಜಕೀಯ ಮಾಡ್ತಾರೆ. ನಮ್ಗೆ ಯಾರು ಏನ್ ಮಾಡ್ತಾರೆ ಮಾಡ್ಲಿ, ನಾವ್ ಇಲ್ಲೇ ಕುಂತೀವ್ರಿ. ಬೇಕ್ರಿ ನಮ್ಗೆ ಬಂದ್ ಮಾಡ್ತಾರೆ. ಆಗ್ಲಿಲ್ಲ ನಾಯಿ ಕಲಿಸಿ ಬಂದ್ ಮಾಡ್ತಾರೆ ಕೇಳ್ತಾಳ್ರಿ. ನಾ ಮತ್ತೆ ಕಾಲಲ್ಲಿ ನಮಗೊಂದು ಗಾಡಿನೂ ಬಂದಿಲ್ರಿ. ಪುರಸಭೆಯಿಂದ ರೀ ಏನ್ರಿ ಮನಿನೂ ಇಲ್ರಿ. ನಮಗೆ ಮನೆ ಹೋಗದಾರ್ರಿ. ಇರೋದೊಂದು ಮಗಾರ ನಾನು ಮೆಚ್ಚ ತಿರ್ಕೊಂಡಾರಿ. ನಮಗೆ ಏನು ಸವಲತ್ತು ಇಲ್ರಿ ಸರ್ಕಾರದಿಂದ ರೀ. ನಮಗೆ ಏನೇನು ನಿಮ್ಗೆ ನ್ಯಾಯ ಅಂತ ದೊರಕಿಸ್ಕೊಡ್ತೀವಿ. ಯಂತ್ರದ ಹೆಸರು ಇದ್ರು ನಮಗೆ ಬಂದಿಲ್ರಿ ಅಣ್ಣ. ಯಾಕಂದ್ರೆ ದೊಡ್ಡ ದೊಡ್ಡ ಮಂದಿ ಹಾಕ್ತಾರೆ. ದೊಡ್ಡ ದೊಡ್ಡ ಮಂದಿ ನೀವು ಲಿಸ್ಟ್ ಕೊಟ್ಟಿದ್ರಿ? ಲಿಸ್ಟ್ ಕೊಟ್ರಿ ನೀವು? ಅಣ್ಣ ನಮಗೆ ಎಲ್ಲ ಲಿಸ್ಟ್ ತಗೊಂಡು ಹೋಗಿದ್ರೆ ಅಂದ್ರೆ ಲಿಸ್ಟ್ನಾಗ ಹೆಂಗ್ ಬರ್ತದೆ? ಆ ಹೆಸರೊಳಗೆ ಇಲ್ರಿ ನಮಗೆ ಲಿಸ್ಟ್ ತಗೊಂಡು ಹೋಗಿದ್ರೆ ಹೆಂಗ್ ಬರ್ತದೆ? ಕಡ್ಡಾಯಿಸಿದ್ರೇನ್ ಮಾಡ್ಯಾರ್ರಿ? ಮನೆ ಹಾಕಿದ್ರಿ ಮಕ್ಕಳ ಹತ್ಕೊಂಡು ನೀರಾಗ ನಿಂತವ್ರಿ. ನಾವು ಮನ್ ಮಳೆ ಆಗ್ರಿ. ನಮ್ಗೆ ಯಾರು ನ್ಯಾಯಾರೇ ಕೊಡ್ತಾರಿಲ್ರಿ. ಯಾರ ನಿಮ್ ಯಂತ್ರ ಬಂದಿಲ್ರಿ? ಇಲ್ರಿ ಅಲ್ಲಿ ಲಿಸ್ಟ್ ನಂದ ನಮ್ ತಗದಾರಿ. ನಮ್ಗೆ ಎಲ್ಲಿ ಬೇಕಾದ್ರೆ ಹೋಗಿ ನಿಂದ್ರಿಸಿ ನಾವು ನಿಂದಿರ್ಸ್ತಾ ಯಾಕಂದ್ರೆ ಸಣ್ಣ ಮಗ ಐತ್ರಿ, ಕಾಲ್ ಅಲ್ಪ ಐತ್ರಿ. ನಮಗ್ ನ್ಯಾಯ ಬೇಕಂದ್ರೆ ಬೇಕಾರೆ. ಹೊಲಿಗೆ ಯಂತ್ರವನ್ನು ವಿತರಣಾ ಕಾರ್ಯಕ್ರಮವನ್ನು ರದ್ದಾಗಿದೆ ಅಂತ ಹೇಳಲು ನಾನು ವಿಚಾರಿಸುತ್ತೇನೆ. ಈ ದಯವಿಟ್ಟು ಕಾರ್ಯಕ್ರಮದ ಪಟ್ಟಿ ಬಗ್ಗೆ, ಫಲಾನುಭವಿಗಳ ಆಯ್ಕೆ ಬಗ್ಗೆ ಸ್ವಲ್ಪ ಗೊಂದಲ ಐತಿ. ಅನರ್ಹ ಫಲಾನುಭವಿಗಳಿಗೆ ಸೇರ್ಪಡೆ ಆಗ್ಯಾರು. ಅವರ ನೈಜವಾಗಿ ನಿಮ್ಗೆ ಯಾರಾದ್ರೂ ಎಲ್ಲರಿಗೂ ಸಿಗತ್ತವು ಅರ್ಹದವ್ರಿಗೆ. ಕೆಲವೊಂದಿಟ್ಟು ಶ್ರೀಮಂತರಿಗೆ, ಗೌರ್ಮೆಂಟ್ ಜಾಬ್ ಹೋಲ್ಡರ್ಗೆ ಮತ್ತು ಒಂದೇ ಮನೆಯಾಗಿ 2 ಇಂಥ ಸನ್ನಿವೇಶಗಳು ಬಂದವು. ಅದಕ್ಕೆ ಕೆಲವೊಂದು ಸಾರ್ವಜನಿಕರಿಂದ ಅಬ್ಜೆಕ್ಷನ್ ಬಂದೈತಿ. ಆ ಅಬ್ಜೆಕ್ಷನ್ ಬರೋದ್ರಿಂದ ಮಾನ್ಯ ನಮ್ಮ ಶಾಸಕರು ಅದನ್ನು ಇನ್ನೊಂದು ವಾರದಾಗ ಸರಿಪಡಿಸಿ ಮುಂದಿನ ಕಾರ್ಯಕ್ರಮ ಇಟ್ಕೊಂಡು ವಿತರಣೆ ಮಾಡ್ರಿ ಅಂತ ನಂಗೆ ನಿರ್ದೇಶನ ಐತಿ. ಆ ಪ್ರಕಾರ ಇವತ್ತಿನ ಕಾರ್ಯಕ್ರಮ ಐತಿ ನಾವು ರದ್ದುಪಡಿಸಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಇಲ್ಲಿ ಸೇರುವಂಥವ್ರು, ನಮ್ಮ ಪುರಸಭೆಯ ಸದಸ್ಯರು ಎಲ್ಲರೂ ಅದನ್ನು ಸಹಕರಿಸಬೇಕು ಮತ್ತು ಈಗ ಬೆಂಬಲ ಕೊಡಬೇಕು ಅಂತ ಕೇಳ್ತಾ ನನ್ನ ಎಲ್ಲರ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಈಗ ಬಂದ್ ಮಾಡಕ್ ಕೂತಾರ. ನಾವು ಯಾರು ಮಾತು ಕೇಳೋದ್ ಬೇಡ. ಇನ್ನು ರಾತ್ರಿ ಹೊತ್ತಾದ್ರೂ ನಾವು ಹೋಗೋ ನಾವು ಮನೆಗೆ ಹೆಂಗ್ ಹೋಗಿ ಕೇಳಕ್ ಬರ್ತಿದ್ ನೋಡ ಹಂಗ ಸರಳ ಈಗ ಬಂದು ಸರಳ ಕೊಟ್ರಿ ನಿಮ್ ಜಗನ್ ಫೋನ್ ಮಾಡತ್ತೆ. ದೇವಾ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.